ಓಂ ಶಾಂತಿ. ಶಿವಭಗವಾನುವಾಚ. ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ್. ದಿನಾಂಕ 22/12/2020. ಮಧುರ ಮಕ್ಕಳೇ, ಈಗ ನಿಮಗೆ ತಂದೆಯ ಮೂಲಕ ದಿವ್ಯ ದೃಷ್ಟಿ ಸಿಕ್ಕಿದೆ. ಆ ದಿವ್ಯ ದೃಷ್ಟಿಯಿಂದಲೇ ಆತ್ಮ ಮತ್ತು ಪರಮಾತ್ಮನನ್ನು ನೋಡುತ್ತೀರಾ. ಪ್ರಶ್ನೆ: ಡ್ರಾಮಾದ ಯಾವ ರಹಸ್ಯವನ್ನ ತಿಳಿದುಕೊಂಡಿರುವವರು ಯಾವ ಸಲಹೆಯನ್ನ ಯಾರಿಗೂ ಕೊಡುವುದಿಲ್ಲ? ಉತ್ತರ: ಡ್ರಾಮಾದಲ್ಲಿ ಏನೆಲ್ಲವೂ ಕಳೆದು ಹೋಯಿತು ಅದು ಪುನಃ ಚಾಚು ತಪ್ಪದೆ ಪುನರಾವರ್ತನೆ ಆಗುವುದು ಎಂದು ತಿಳಿದುಕೊಳ್ಳುವವರು ಎಂದೂ ಯಾರಿಗೂ ಭಕ್ತಿಯನ್ನು ಬಿಡುವ ಸಲಹೆಯನ್ನು ಕೊಡುವುದಿಲ್ಲ. ಯಾವಾಗ ಅವರ ಬುದ್ಧಿಯಲ್ಲಿ ಜ್ಞಾನವು ಚೆನ್ನಾಗಿ ಕುಳಿತುಕೊಳ್ಳುವುದು, ನಾವು ಆತ್ಮಗಳಾಗಿದ್ದೇವೆ, ನಾವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕೆಂದು ಯಾವಾಗ ಬೇಹದ್ದಿನ ತಂದೆಯ ಪರಿಚಯ ಸಿಗುತ್ತದೆಯೋ ಆಗ ಅದ್ದಿನ ಮಾತುಗಳು ಸ್ವತಃವಾಗಿ ಸಮಾಪ್ತಿಯಾಗುತ್ತವೆ. ಓಂ ಶಾಂತಿ. ತಮ್ಮ ಆತ್ಮದ ಸ್ವಧರ್ಮದಲ್ಲಿ ಕುಳಿತಿದ್ದೀರಾ? ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳೊಂದಿಗೆ ಕೇಳುತ್ತಾರೆ, ಏಕೆಂದರೆ ಇದಂತೂ ಮಕ್ಕಳಿಗೆ ಗೊತ್ತಾಗಿದೆ. ಒಬ್ಬರೇ ಬೇಹದ್ದಿನ ತಂದೆಯಾಗಿದ್ದಾರೆ, ಅವರಿಗೆ ಆತ್ಮ ಎಂದು ಹೇಳಲಾಗುತ್ತದೆ, ಆದರೆ ಕೇವಲ ಅವರಿಗೆ ಪರಮಾತ್ಮ ಎಂದು ಹೇಳಲಾಗುತ್ತದೆ. ಪರಮಾತ್ಮನು ಖಂಡಿತ ಇದ್ದಾರೆ, ಪರಮಾತ್ಮನೇ ಇಲ್ಲ ಎಂದು ಹೇಳುವುದಿಲ್ಲ. ಪರಮ ಆತ್ಮ ಎಂದರೆ ಪರಮಾತ್ಮ, ಇದನ್ನು ಸಹ ತಿಳಿಸಲಾಗಿದೆ ಎಂದು ತಬ್ಬಿಬ್ಬಾಗಬಾರದು. ಏಕೆಂದರೆ 5000 ವರ್ಷಗಳ ಮೊದಲು ಸಹ ಈ ಜ್ಞಾನವನ್ನು ತಾವು ಕೇಳಿದಂತಹವರು. ಆತ್ಮವೇ ಈಗ ಕೇಳಿಸಿಕೊಳ್ಳುತ್ತಿದೆ ಅಲ್ಲವೇ? ಆತ್ಮ ಅತಿ ಚಿಕ್ಕದು, ಸೂಕ್ಷ್ಮವಾಗಿದೆ. ಅದನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಆತ್ಮನನ್ನು ಈ ಕಣ್ಣುಗಳಿಂದ ನೋಡಿರುವಂತಹ ಮನುಷ್ಯರು ಯಾರೂ ಇಲ್ಲ. ಕಾಣುತ್ತದೆ, ಆದರೆ ದಿವ್ಯ ದೃಷ್ಟಿಯಿಂದ ಮಾತ್ರ ಅದು ಡ್ರಾಮಾ ಪ್ಲಾನ್ ಅನುಸಾರವಾಗಿ ತಿಳಿದುಕೊಳ್ಳಬಹುದು. ಯಾರಿಗಾದರೂ ಆತ್ಮನ ಸಾಕ್ಷಾತ್ಕಾರವಾಗುತ್ತದೆ? ಹೇಗೆ ಬೇರೆಯ ವಸ್ತು ಕಾಣುತ್ತದೆ, ಭಕ್ತಿ ಮಾರ್ಗದಲ್ಲಿಯೂ ಸಾಕ್ಷಾತ್ಕಾರ ಆಗುತ್ತದೆ ಅಲ್ಲವೇ? ಅದು ಈ ಕಣ್ಣುಗಳಿಂದಲೇ. ಆ ದಿವ್ಯ ದೃಷ್ಟಿಯೂ ಸಿಗುತ್ತದೆ, ಅದರಿಂದ ಚೈತನ್ಯದಲ್ಲಿ ನೋಡುತ್ತಾರೆ. ಆತ್ಮಕ್ಕೆ ಜ್ಞಾನದ ಚಕ್ಷು ಸಿಗುತ್ತದೆ, ಇದರ ಆಧಾರದಿಂದ ನೋಡುತ್ತಾರೆ. ಆದರೆ ಧ್ಯಾನದಲ್ಲಿ ಮಾತ್ರ ನೋಡಲು ಸಾಧ್ಯ. ಭಕ್ತಿ ಮಾರ್ಗದಲ್ಲಿ ಬಹಳ ಭಕ್ತಿ ಮಾಡುತ್ತಾರೆ, ಆಗ ಸಾಕ್ಷಾತ್ಕಾರವಾಗುತ್ತದೆ. ಹೇಗೆ ಮೀರಾಳಿಗೆ ಸಾಕ್ಷಾತ್ಕಾರವಾಯಿತು? ನರ್ತನ ಮಾಡುತ್ತಿದ್ದರು, ವೈಕುಂಠವಂತೂ ಇರಲಿಲ್ಲ. 500 ಅಥವಾ 600 ವರ್ಷಗಳಾಗಿರಬೇಕು. ಆ ಸಮಯದಲ್ಲಿ ವೈಕುಂಠ ಏನೂ ಇರಲಿಲ್ಲ. ಯಾವುದು ಕಳೆದು ಹೋಗಿದೆಯೋ ಅದನ್ನು ದಿವ್ಯ ದೃಷ್ಟಿಯಿಂದ ನೋಡಲಾಗುತ್ತದೆ. ಯಾವಾಗ ಬಹಳ ಭಕ್ತಿ ಮಾಡುತ್ತಾ ಮಾಡುತ್ತಾ ಒಮ್ಮೆಲೆ ಭಕ್ತಿಮಯ ಆಗಿಬಿಡುವುದು, ಆಗ ಸಾಕ್ಷಾತ್ಕಾರವಾಗುತ್ತದೆ. ಆದರೆ ಅದರಿಂದ ಮುಕ್ತಿ ಸಿಗಲು ಸಾಧ್ಯವಿಲ್ಲ. ಮುಕ್ತಿ ಮತ್ತು ಜೀವನ್ಮುಕ್ತಿಯ ಮಾರ್ಗವು ಭಕ್ತಿಗಿಂತನೂ ಬಹಳ ಭಿನ್ನವಾಗಿದೆ. ಭಾರತದಲ್ಲಿ ಎಷ್ಟೊಂದು ಮಂದಿರಗಳಿವೆ. ಶಿವಲಿಂಗವನ್ನು ಇಟ್ಟಿರುತ್ತಾರೆ, ದೊಡ್ಡ ದೊಡ್ಡ ಲಿಂಗಗಳನ್ನು ಕೂಡ ಇಟ್ಟಿರುತ್ತಾರೆ. ಅದರ ಜೊತೆಯಲ್ಲಿ ಚಿಕ್ಕದನ್ನು ಕೂಡ ಇಡುತ್ತಾರೆ. ಈಗ ಇದಂತೂ ಮಕ್ಕಳಿಗೆ ತಿಳಿದಿದೆ. ಹೇಗೆ ಆತ್ಮ ಇದೆಯೋ ಅದೇ ರೀತಿ ಪರಮಪಿತ ಪರಮಾತ್ಮನು ಇದ್ದಾರೆ. ಎಲ್ಲರ ಗಾತ್ರವು ಒಂದೇ ಪ್ರಕಾರವಾಗಿ ಇರುತ್ತದೆ. ತಂದೆಯಂತೆ ಮಕ್ಕಳು, ಆತ್ಮಗಳೆಲ್ಲರೂ ಕೂಡ ಸಹೋದರರಾಗಿದ್ದೀರಾ. ಈ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಾ. ಇವು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ಇವು ಭಕ್ತಿ ಮಾರ್ಗದ ದಂತಕಥೆಗಳಲ್ಲ. ಜ್ಞಾನ ಮಾರ್ಗದ ಮಾತುಗಳನ್ನು ಕೇವಲ ಒಬ್ಬ ತಂದೆಯೇ ತಿಳಿಸಿಕೊಡುತ್ತಾರೆ. ಮೊಟ್ಟಮೊದಲು ತಿಳಿಸುವವರು ಬೇಹದ್ದಿನ ತಂದೆ ನಿರಾಕಾರ ಆಗಿದ್ದಾರೆ. ಅವರನ್ನು ಪೂರ್ಣ ರೀತಿಯಿಂದ ಯಾರೂ ಅರಿತುಕೊಂಡಿಲ್ಲ. ಅವರು ಸರ್ವಹ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಆದರೆ ಇದು ಸರಿಯಲ್ಲ. ತಂದೆಯನ್ನು ಕೂಗುತ್ತಾರೆ, ಬಹಳ ಪ್ರೀತಿಯಿಂದ ಕರೆಯುತ್ತಾರೆ, ಬಾಬಾ ತಾವು ಬಂದರೆ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ, ನೀವೇ ನನ್ನವರು, ನನಗೆ ಬೇರೆ ಯಾರೂ ಇಲ್ಲ ಎಂದ ಮೇಲೆ ಅವಶ್ಯವಾಗಿ ಅವರನ್ನೇ ನೆನಪು ಮಾಡಬೇಕಾಗಿದೆ. ಅವರೇ ಸ್ವಯಂ ಹೇಳುತ್ತಿದ್ದಾರೆ, ಹೇ ಮಕ್ಕಳೇ ಎಂದು ಹೇಳುತ್ತಾರೆ. ತಂದೆಯು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ. ಇದಕ್ಕೆ ಆತ್ಮಿಕ ಜ್ಞಾನ ಎಂದು ಹೇಳಲಾಗುತ್ತದೆ. ಗಾಯನವೂ ಸಹ ಇದೆ. ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಅಗಲಿ ಹೋಗಿದ್ದರು. ಇದು ಲೆಕ್ಕವನ್ನು ತಿಳಿಸಲಾಗಿದೆ. ಬಹಳ ಕಾಲದಿಂದ ನೀವು ಆತ್ಮರು ಅಗಲಿರುತ್ತೀರಿ. ಪುನಃ ನೀವೇ ಈ ಸಮಯದಲ್ಲಿಯೇ ತಂದೆಯ ಬಳಿ ಪುನಃ ತಮ್ಮ ರಾಜಯೋಗವನ್ನು ಕಲಿಯಲು ಬಂದಿದ್ದೀರಾ. ಈ ಶಿಕ್ಷಕರು ಕೂಡ ಸೇವಕನಾಗಿದ್ದಾರೆ. ಶಿಕ್ಷಕರು ಯಾವಾಗಲೂ ವಿಧೇಯ ಸೇವಕರಾಗಿರುತ್ತಾರೆ.
ಇಲ್ಲಿ ಶಿವತಂದೆಯೂ ಸಹ ಹೇಳುತ್ತಾರೆ, ನಾನು ಎಲ್ಲ ಮಕ್ಕಳ ಸೇವಕನಾಗಿ ಸೇವೆಯನ್ನ ಮಾಡಲು ಬಂದಿದ್ದೇನೆ. ನೀವು ಎಷ್ಟೊಂದು ಗೌರವದಿಂದ ನನ್ನನ್ನು ಕರೆಯುತ್ತೀರಾ. ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಹೇಳುತ್ತೀರಾ. ಎಲ್ಲರೂ ಭಕ್ತಿನೀಯರಾಗಿದ್ದೀರಾ. ಹೇ ಭಗವಂತ, ಬನ್ನಿ ನಮ್ಮನ್ನು ಪುನಃ ಪಾವನರನ್ನಾಗಿ ಮಾಡಿ ಎಂದು ಹೇಳುತ್ತಾರೆ. ಸ್ವರ್ಗಕ್ಕೆ ಪಾವನ ಪ್ರಪಂಚ ಎಂದು ಹೇಳುತ್ತಾರೆ, ನರಕಕ್ಕೆ ಪತಿತ ಪ್ರಪಂಚ ಎಂದು ಹೇಳಲಾಗುತ್ತದೆ. ಇವೆಲ್ಲವೂ ಕೂಡ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ಇದು ಯೂನಿವರ್ಸಿಟಿಯಾಗಿದೆ ಅಥವಾ ಕಾಲೇಜು, ಈಶ್ವರೀಯ ವಿಶ್ವವಿದ್ಯಾಲಯ ಎಂದು ಹೆಸರಿಡಲಾಗಿದೆ. ಮನುಷ್ಯರಿಂದ ದೇವತೆಗಳಾಗುವಂತಹ ಕಾಲೇಜಾಗಿದೆ. ಇದರ ಗುರಿ ಉದ್ದೇಶವು ಲಕ್ಷ್ಮೀನಾರಾಯಣರಾಗುವಂಥದ್ದಾಗಿದೆ. ನಾವು ಈ ರೀತಿ ಆಗಬೇಕೆಂದು ಮಕ್ಕಳು ನಿಶ್ಚಯ ಮಾಡಿಕೊಳ್ಳುತ್ತೀರಾ. ಯಾರಿಗೆ ನಿಶ್ಚಯ ಇರುವುದಿಲ್ಲವೋ ಅವರು ಶಾಲೆಯಲ್ಲಿ ಕುಳಿತುಕೊಳ್ಳುವರೇ. ಗುರಿ ಧ್ಯೇಯವಂತೂ ಬುದ್ಧಿಯಲ್ಲಿದೆ. ನಾವು ಬ್ಯಾರಿಸ್ಟರ್ ಅಥವಾ ಡಾಕ್ಟರ್ ಆಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಓದುತ್ತಿರುತ್ತಾರಲ್ಲವೇ. ನಿಶ್ಚಯವೇ ಇಲ್ಲ ಎಂದರೆ ಅವರು ಶಾಲೆಗೆ ಬರುವುದು ಸಾಧ್ಯವೇ ಇಲ್ಲ. ನಾವು ಮನುಷ್ಯರಿಂದ ದೇವತೆಗಳು, ನರನಿಂದ ನಾರಾಯಣರಾಗುತ್ತೇವೆ ಎಂದು ನಿಮಗೀಗ ನಿಶ್ಚಯವಿದೆ. ಇದು ಸತ್ಯವಾದಂತಹ ಸತ್ಯ ನರನಿಂದ ನಾರಾಯಣರಾಗುವಂತಹ ಕಥೆಯಾಗಿದೆ. ವಾಸ್ತವದಲ್ಲಿ ಇದು ವಿದ್ಯೆಯಾಗಿದೆ. ಆದರೆ ಇದಕ್ಕೆ ಕತೆ ಎಂದು ಏಕೆ ಹೇಳುತ್ತಾರೆ? ಏಕೆಂದರೆ 5000 ವರ್ಷಗಳ ಮೊದಲು ಸಹ ಕೇಳಿದಂತಹವರು ನೀವೇ ಆಗಿದ್ದೀರಿ. ಅದು ಈಗ ಕಳೆದು ಹೋಗಿದೆ. ಕಳೆದು ಹೋದುದಕ್ಕೆ ಕತೆ ಎಂದು ಹೇಳಲಾಗುತ್ತದೆ. ಇದು ನರನಿಂದ ನಾರಾಯಣರಾಗುವಂತಹ ಶಿಕ್ಷಣವಾಗಿದೆ. ಮಕ್ಕಳೇ, ಹೃದಯದಿಂದ ತಿಳಿದುಕೊಳ್ಳುತ್ತೀರಿ. ಹೊಸ ಪ್ರಪಂಚದಲ್ಲಿ ದೇವತೆಗಳು, ಹಳೆಯ ಪ್ರಪಂಚದಲ್ಲಿ ಮನುಷ್ಯರು ಇರುತ್ತಾರೆ. ದೇವತೆಗಳಲ್ಲಿ ಯಾವ ಗುಣ ಇರುತ್ತದೆಯೋ ಅವು ಮನುಷ್ಯರಲ್ಲಿ ಇರುವುದಿಲ್ಲ. ಆದ್ದರಿಂದ ಅವರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ. ಮನುಷ್ಯರು ದೇವತೆಗಳ ಮುಂದೆ ಹೋಗಿ ನಮನ ಮಾಡುತ್ತಾರೆ. ತಾವು ಸರ್ವ ಗುಣಗಳಿಂದ ಸಂಪನ್ನರಾಗಿದ್ದೀರಾ ಎಂದು ಹೇಳುತ್ತಾರೆ ಮತ್ತು ತಮಗೆ ತಾವೇ ನಾವು ನೀಚರು, ಪಾಪಿಗಳಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಿರುತ್ತಾರೆ. ಮನುಷ್ಯರೇ ಈ ರೀತಿ ಹೇಳಿಕೊಳ್ಳುತ್ತಾರೆ. ದೇವತೆಗಳು ಸತ್ಯಯುಗದಲ್ಲಿದ್ದಂತಹವರು ಕಲಿಯುಗದಲ್ಲಿರಲು ಸಾಧ್ಯವೇ ಇಲ್ಲ. ಆದರೆ ಇತ್ತೀಚೆಗೆ ಎಲ್ಲರೂ ಕೂಡ ಶ್ರೀ 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 ಎಂದು ಹೇಳಿಕೊಳ್ಳುತ್ತಿರುತ್ತಾರೆ. ಶ್ರೀ ಎಂದರೆ ಶ್ರೇಷ್ಠ. ಭಗವಂತನೇ ಸರ್ವಶ್ರೇಷ್ಠರನ್ನಾಗಿ ಮಾಡಲು ಸಾಧ್ಯ. ಭಗವಂತನಿಗೆ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಶ್ರೇಷ್ಠ ದೇವತೆಗಳು ಸತ್ಯುಗದಲ್ಲಿ ಇದ್ದಂತಹವರು. ಈ ಸಮಯದಲ್ಲಿ ಯಾವ ಮನುಷ್ಯರೂ ಶ್ರೇಷ್ಠರಿಲ್ಲ. ನೀವು ಮಕ್ಕಳು ಈಗ ಬೇಹದ್ದಿನ ಸನ್ಯಾಸವನ್ನ ಮಾಡುತ್ತೀರಾ. ನಿಮಗೆ ಈಗ ತಿಳಿದಿದೆ, ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗುವುದಿದೆ ಎಂದು ಗೊತ್ತಿದೆ. ಆದ್ದರಿಂದ ಇದೆಲ್ಲದರಿಂದ ನಿಮಗೆ ವೈರಾಗ್ಯವಿದೆ. ಅವರಂತೂ ಹಠಯೋಗಿಗಳು, ಸನ್ಯಾಸಿಗಳಾಗಿದ್ದಾರೆ. ಮನೆ ಮಠವನ್ನು ಬಿಟ್ಟು ಹೊರಟು ಹೋಗಿ ಮತ್ತೆ ಬಂದು ಮಹಲುಗಳಲ್ಲಿ ಕುಳಿತುಕೊಳ್ಳುತ್ತಾರೆ. ಇಲ್ಲವಾದರೆ ಕುಟೀರಗಳಿಗೆ ಯಾವುದೇ ಖರ್ಚಾಗುವುದಿಲ್ಲ. ಏಕಾಂತವಾಗಿ ಕುಟೀರಗಳಲ್ಲಿ ಕುಳಿತುಕೊಳ್ಳಲು ಆಗುತ್ತದೆಯೇ ಹೊರತು ಮಹಲುಗಳಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ತಂದೆಗಾಗಿಯೂ ಈ ಕುಟೀರವು ಮಾಡಲ್ಪಟ್ಟಿದೆ. ಕುಟೀರದಲ್ಲಿ ಎಲ್ಲ ಪ್ರಕಾರದ ಸುಖವಿದೆ. ಈಗ ನೀವು ಮಕ್ಕಳು ಪುರುಷಾರ್ಥವನ್ನ ಮಾಡಿ ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ. ನಿಮಗೀಗ ತಿಳಿದಿದೆ, ಡ್ರಾಮಾದಲ್ಲಿ ಏನೆಲ್ಲವೂ ಕಳೆದು ಹೋಯಿತೋ ಅದು ಪುನಃ ಚಾಚು ತಪ್ಪದೆ ಪುನರಾವರ್ತನೆ ಆಗುವುದು. ಆದ್ದರಿಂದ ಯಾರಿಗೂ ಸಹ ಭಕ್ತಿಯನ್ನು ಬಿಡಿ ಎಂದು ಸಲಹೆ ಕೊಡಬಾರದು. ಯಾವಾಗ ಜ್ಞಾನವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆಯೋ, ನಾವು ಆತ್ಮಗಳಾಗಿದ್ದೇವೆ ಎಂಬ ಜ್ಞಾನ ಬರುತ್ತದೆಯೋ, ಆಗ ತಾವೇ ಬಿಡುತ್ತಾರೆ. ನಾವೀಗ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ ಎಂದು ಬೇಹದ್ದಿನ ತಂದೆಯ ಯಥಾರ್ಥ ಪರಿಚಯ ಆಗುವುದು. ಆಗ ಅದ್ದಿನ ಮಾತುಗಳು ಸಮಾಪ್ತಿಯಾಗುತ್ತವೆ. ತಂದೆಯು ತಿಳಿಸುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕೇವಲ ಬುದ್ಧಿಯೋಗವನ್ನು ತಂದೆಯೊಂದಿಗೆ ಇಡಬೇಕಾಗಿದೆ. ದೇಹದ ನಿರ್ವಹಣೆಗಾಗಿ ಕರ್ಮವನ್ನು ಮಾಡಲೇಬೇಕು. ಹೇಗೆ ಭಕ್ತಿಯಲ್ಲಿಯೂ ಕೆಲವರು ಬಹಳ ನೌಧ ಭಕ್ತಿ ಮಾಡುತ್ತಾರೆ. ನಿಯಮದಿಂದ ಪ್ರತಿನಿತ್ಯವೂ ಹೋಗಿ ದರ್ಶನ ಮಾಡುತ್ತಾರೆ. ದೇಹದಾರಿಗಳ ಬಳಿ ಹೋಗುವುದು ಎಲ್ಲವೂ ಕೂಡ ದೈಹಿಕ ಯಾತ್ರೆಯಾಗಿದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಲೆದಾಡಬೇಕಾಗುತ್ತದೆ. ಇಲ್ಲಿ ಅದೇನನ್ನೂ ಮಾಡುವಂತಿಲ್ಲ. ನೀವು ಬರುತ್ತೀರೆಂದರೂ ಸಹ ತಿಳಿಸಿಕೊಡುವುದಕ್ಕಾಗಿಯೇ ಇಲ್ಲಿ ಕೂರಿಸಲಾಗುತ್ತದೆ. ಬಾಕಿ ನೆನಪಿಗಾಗಿ ಯಾವುದೇ ಒಂದು ಸ್ಥಳದಲ್ಲಿ ಕುಳಿತು ಬಿಡುವಂತಿಲ್ಲ. ಭಕ್ತಿ ಮಾರ್ಗದಲ್ಲಿ ಯಾರಾದರೂ ಕೃಷ್ಣನ ಭಕ್ತರಾಗಿದ್ದರೆ ಅವರು ನಡೆಯುತ್ತಾ ತಿರುಗಾಡುತ್ತಾ ಕೃಷ್ಣನನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಎಂದಲ್ಲ. ಆದ್ದರಿಂದ ಯಾರು ವಿದ್ಯಾವಂತ ಮನುಷ್ಯರು ಇರುತ್ತಾರೋ ಅವರು ಹೇಳುತ್ತಾರೆ, ಕೃಷ್ಣನ ಚಿತ್ರವನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದೀರಾ ಅಂದ ಮೇಲೆ ಮತ್ತೆ ನೀವು ಮಂದಿರಗಳಿಗೆ ಹೇಗೆ ಹೋಗುತ್ತೀರಾ ಎಂದು ಪ್ರಶ್ನಿಸುತ್ತಾರೆ. ಕೃಷ್ಣನ ಚಿತ್ರಗಳ ಪೂಜೆಯನ್ನು ನೀವು ಎಲ್ಲಿಯಾದರೂ ಮಾಡಬಹುದು, ಇಲ್ಲಿಯೇ ಮಾಡಿ ಎಂದು ಹೇಳುತ್ತಾರೆ. ಒಳ್ಳೆಯದು, ಚಿತ್ರಗಳನ್ನು ಇಡಲೇಬೇಡಿ.
ಆದರೆ ನೆನಪು ಮಾಡುತ್ತಾ ಇರಿ. ವಸ್ತುವನ್ನು ಒಂದು ಬಾರಿ ನೋಡಿದರೆ ಅದು ನೆನಪಿರುತ್ತದೆ. ನಿಮಗೂ ಸಹ ಅದನ್ನೇ ಹೇಳುತ್ತಾರೆ. ಶಿವತಂದೆಯನ್ನು ನೀವು ಮನೆಯಲ್ಲಿ ಕುಳಿತಿದ್ದಂತೆಯೇ ನೆನಪು ಮಾಡಲು ಸಾಧ್ಯ ಇಲ್ಲವೇ? ಇವಂತೂ ಹೊಸ ಮಾತುಗಳಾಗಿವೆ. ಶಿವತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ. ನಾಮ, ರೂಪ, ದೇಶ, ಕಾಲವನ್ನು ತಿಳಿದುಕೊಂಡಿಲ್ಲ. ಸರ್ವೆ ಹ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಆತ್ಮಕ್ಕೆ ಪರಮಾತ್ಮ ಎಂದು ಹೇಳಲಾಗುವುದಿಲ್ಲ. ಆತ್ಮಕ್ಕೆ ತಂದೆಯ ನೆನಪು ಬರುತ್ತದೆ. ಆದರೆ ತಂದೆಯನ್ನು ಅರಿತುಕೊಂಡಿಲ್ಲ ಎಂದರೂ 7 ದಿನಗಳ ಕಾಲ ತಿಳಿಸಲಾಗುತ್ತದೆ. ತಂದೆಯು ಜ್ಞಾನಸಾಗರ ಅಲ್ಲವೇ? ಎಷ್ಟೊಂದು ಸಮಯದಿಂದ ಕೇಳುತ್ತಾ ಬಂದಿದ್ದೀರಾ, ಏಕೆಂದರೆ ಜ್ಞಾನ ಇದೆಯಲ್ಲವೇ? ನಿಮಗೀಗ ತಿಳಿದಿದೆ. ಮನುಷ್ಯನಾದ ದೇವತೆಗಳಾಗುವಂತಹ ಜ್ಞಾನವು ನಮಗೆ ಸಿಗುತ್ತಿದೆ. ಮತ್ತು ತಂದೆಯು ತಿಳಿಸುತ್ತಾರೆ, ನಾನೇ ನಿಮಗೆ ಹೊಸ ಹೊಸ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ. ನಿಮಗೆ ಮುರುಳಿ ಸಿಗಲಿಲ್ಲ ಎಂದರೆ ನಿಮಗೆ ಎಷ್ಟೊಂದು ಚಡಪಡಿಸುತ್ತೀರಿ. ತಂದೆಯು ತಿಳಿಸುತ್ತಾರೆ, ನೀವು ತಂದೆಯನ್ನಂತೂ ನೀವು ನೆನಪು ಮಾಡಬಹುದು. ಮುರುಳಿಯನ್ನು ಓದುತ್ತಾ ಇರಿ. ಆದರೂ ಓದುತ್ತಿದ್ದರೂ ಕೂಡ ತಂದೆಯನ್ನು ಮರೆತು ಹೋಗುತ್ತೀರಾ? ಮೊಟ್ಟಮೊದಲು ಇದನ್ನು ನೆನಪು ಮಾಡಬೇಕಾಗಿದೆ. ನಾನು ಆತ್ಮ ಆಗಿದ್ದೇನೆ, ಅತಿ ಚಿಕ್ಕದಾದ ಬಿಂದುವಾಗಿದ್ದೇನೆ. ಆತ್ಮ ಎಂದು ಅರಿತುಕೊಳ್ಳಬೇಕಾಗಿದೆ. ಇವರ ಆತ್ಮವು ಬಂದು ಇನ್ನೊಬ್ಬರಲ್ಲಿ ಪ್ರವೇಶ ಮಾಡಿತು ಎಂದು ಹೇಳುತ್ತಾರೆ. ನಾವು ಆತ್ಮಗಳು ಜನ್ಮವನ್ನು ಪಡೆಯುತ್ತಾ ಈಗ ಪತಿತ ಅಪವಿತ್ರರಾಗಿದ್ದೇವೆ ಎಂದು ತಮಗೆ ಗೊತ್ತಾಗಿದೆ. ಮೊದಲು ನೀವು ಪವಿತ್ರವಾಗಿದ್ದಂತಹವರು, ಗೃಹಸ್ಥ ಧರ್ಮದವರು ಆಗಿದ್ದಂತಹವರು. ಲಕ್ಷ್ಮೀನಾರಾಯಣರು ಇಬ್ಬರೂ ಕೂಡ ಪವಿತ್ರರಾಗಿರುತ್ತಾರೆ. ನಂತರ ಇಬ್ಬರು ಅಪವಿತ್ರರಾದರು. ಪುನಃ ಇಬ್ಬರು ಪವಿತ್ರರಾಗುತ್ತಾರೆ ಅಂದ ಮೇಲೆ ಅಪವಿತ್ರರಿಂದ ಪವಿತ್ರರಾದರೆ ಅಥವಾ ಪವಿತ್ರ ಜನ್ಮವನ್ನು ಪಡೆದರೆ? ತಂದೆಯು ತಿಳಿಸುತ್ತಾರೆ, ಹೇಗೆ ನೀವು ಪವಿತ್ರರಾಗಿದ್ದೀರಾ ಮತ್ತೆ ವಾಮಮಾರ್ಗದಲ್ಲಿ ಹೋಗುವ ಕಾರಣ ಅಪವಿತ್ರರಾಗುತ್ತೀರಾ? ಪೂಜಾರಿಗಳಿಗೆ ಅಪವಿತ್ರರು, ಪೂಜ್ಯರಿಗೆ ಪವಿತ್ರರು ಎಂದು ಹೇಳುತ್ತಾರೆ. ಇಡೀ ವಿಶ್ವದ ಇತಿಹಾಸ ಭೂಗೋಳವು ನಿಮ್ಮ ಬುದ್ಧಿಯಲ್ಲಿದೆ. ಯಾರು ಯಾವ್ಯಾವಾಗ ರಾಜ್ಯಭಾರ ಮಾಡುತ್ತಿದ್ದರು ಎಂಬುದು ತಮಗೆ ಗೊತ್ತಾಗಿದೆ. ಅವರಿಗೆ ಹೇಗೆ ರಾಜ್ಯವು ಸಿಕ್ಕಿತು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಾ. ಮತ್ಯಾರೂ ತಿಳಿದುಕೊಂಡಿಲ್ಲ. ನಿಮ್ಮ ಬಳಿಯೂ ಮೊದಲು ರಚಯಿತ ಮತ್ತು ರಚನೆಯ ಆದಿ, ಮಧ್ಯ, ಅಂತ್ಯದ ಜ್ಞಾನ ಇರಲಿಲ್ಲ. ಅಂದರೆ ನಾಸ್ತಿಕರಾಗಿದ್ದಂತಹವರು ನೀವು ನಾಸ್ತಿಕರಾಗಿದ್ದಂತಹವರು ತಿಳಿದುಕೊಂಡಿರಲೇ ಇಲ್ಲ. ನಾಸ್ತಿಕರಾಗುವುದರಿಂದ ಎಷ್ಟೊಂದು ದುಃಖಿ ಆಗಿರುತ್ತೀರಾ. ನೀವೀಗ ದೇವತೆಗಳಾಗಲು ಇಲ್ಲಿಗೆ ಬಂದಿದ್ದೀರಾ. ಅಲ್ಲಿ ಎಷ್ಟೊಂದು ಸುಖವಿರುತ್ತದೆ. ದೈವಿ ಗುಣಗಳನ್ನು ಇಲ್ಲಿಯೇ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಪ್ರಜಾಪಿತ ಬ್ರಹ್ಮನ ಸಂತಾನರು, ಸಹೋದರ ಸಹೋದರಿಯರಾಗಿದ್ದೀರಲ್ಲವೇ? ಅಂದ ಮೇಲೆ ಕುದೃಷ್ಟಿ ಇರಬಾರದು. ಇದರಲ್ಲಿಯೇ ಪರಿಶ್ರಮವಿದೆ. ಕಣ್ಣುಗಳು ಬಹಳ ಮೋಸಗಾರ ಆಗಿವೆ. ಎಲ್ಲ ಅಂಗಗಳಿಗಿಂತಲೂ ಈ ಕಣ್ಣುಗಳೇ ಮೋಸಗಾರ. ಅರ್ಧಕಲ್ಪ ನಿರ್ವಿಕಾರಿ, ಅರ್ಧಕಲ್ಪ ವಿಕಾರಿಗಳಾಗುತ್ತೀರಾ. ಸತ್ಯಯುಗದಲ್ಲಿ ವಿಕಾರಿಯಾಗಿರುವುದಿಲ್ಲ. ಕಣ್ಣುಗಳು ವಿಕಾರಿಯಾದಾಗ ಅಸುರರೆಂದು ಕರೆಸಿಕೊಳ್ಳುತ್ತಾರೆ. ಸ್ವಯಂ ತಂದೆಯೇ ತಿಳಿಸುತ್ತಾರೆ, ನಾನು ಪತಿತ ಪ್ರಪಂಚದಲ್ಲಿ ಬರುತ್ತೇನೆ. ಯಾರು ಪತಿತರಾಗಿದ್ದಾರೆಯೋ ಅವರೇ ಪಾವನರಾಗಬೇಕಾಗಿದೆ. ಇವರು ತಮ್ಮನ್ನು ಭಗವಂತ ಎಂದು ಕರೆಸಿಕೊಳ್ಳುತ್ತಾರೆಂದು ಮನುಷ್ಯರು ಹೇಳುತ್ತಾರೆ. ವೃಕ್ಷದ ಚಿತ್ರದಲ್ಲಿ ನೋಡಿ, ಒಮ್ಮೆಲೆ ತಮೋಪ್ರಧಾನ ಪ್ರಪಂಚದ ಅಂತಿಮದಲ್ಲಿ ನಿಂತಿದ್ದಾರೆ. ಮತ್ತೆ ಅವರೇ ತಪಸ್ಸು ಮಾಡುತ್ತಿದ್ದಾರೆ. ಸತ್ಯಯುಗದಿಂದ ಲಕ್ಷ್ಮೀನಾರಾಯಣರ ರಾಜಧಾನಿಯು ನಡೆಯುತ್ತದೆ. ಈ ಲಕ್ಷ್ಮೀನಾರಾಯಣರಿಂದಲೇ ಸಂವತ್ಸರವು ಆರಂಭ ಆಗುವುದು. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ತೋರಿಸುತ್ತಿದ್ದೀರಾ ಎಂದರೆ ಈ ರೀತಿ ಬರೆಯಿರಿ. ಇವರ 1250 ವರ್ಷಗಳ ನಂತರ ತ್ರೇತಾಯುಗ ಬರುತ್ತದೆ ಎಂದು ಬರೆದು ತೋರಿಸಿ. ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ. ಶಾಸ್ತ್ರಕ್ಕೂ ಇದಕ್ಕೂ ಹಗಲು ರಾತ್ರಿಯ ಅಂತರ ಆಯಿತಲ್ಲವೇ? ಬ್ರಹ್ಮನ ರಾತ್ರಿ ಅರ್ಧಕಲ್ಪ, ಬ್ರಹ್ಮನ ಹಗಲು ಅರ್ಧಕಲ್ಪ. ಈ ಮಾತುಗಳನ್ನು ತಂದೆ ಮಾತ್ರವೇ ತಿಳಿಸುತ್ತಾರೆ. ತಂದೆಯು ಹೇಳುತ್ತಾರೆ, ಮಧುರ ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಎಂದು ಸದಾ ತಿಳಿಯಿರಿ. ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಅವರನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಪಾವನರಾಗಿ ಬಿಡುತ್ತೀರಾ. ಅಂತಿಮ ಗತಿ ಸೋಗತಿ ಆಗುವುದು. ಇಲ್ಲಿಯೇ ಕುಳಿತುಬಿಡಿ ಎಂದು ಹೇಳುವುದಿಲ್ಲ. ಸೇವಾದಾರಿ ಮಕ್ಕಳನ್ನು ಇಲ್ಲಿ ಕೂರಿಸಿಕೊಳ್ಳಲು ಸಾಧ್ಯವಿಲ್ಲ. ಸೇವಾ ಕೇಂದ್ರ, ಮ್ಯೂಸಿಯಂ ಇತ್ಯಾದಿಗಳನ್ನು ತೆರೆಯುತ್ತಾ ಇರುತ್ತಾರೆ. ಎಷ್ಟೊಂದು ಮಂದಿಗೆ ನಿಮಂತ್ರಣ ಪತ್ರಗಳನ್ನು ಹಂಚುತ್ತಾರೆ. ಬಂದು ಜನ್ಮಸಿದ್ಧ ಅಧಿಕಾರವಾದ ವಿಶ್ವದ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಿ ಎಂದು. ನೀವು ತಂದೆಗೆ ಮಕ್ಕಳಾಗಿದ್ದೀರಾ. ತಂದೆಯು ಸ್ವರ್ಗದ ರಚಯಿತ ಎಂದ ಮೇಲೆ ನಿಮಗೂ ಸ್ವರ್ಗದ ಆಸ್ತಿ ಇರಬೇಕು. ತಂದೆಯು ತಿಳಿಸುತ್ತಾರೆ, ನಾನು ಒಂದು ಬಾರಿ ಸ್ವರ್ಗದ ಸ್ಥಾಪನೆ ಮಾಡಲು ಬರುತ್ತೇನೆ. ಅದು ಒಂದೇ ಪ್ರಪಂಚವಾಗಿದೆ. ಹೀಗೆ ಇದರ ಚಕ್ರವು ಸುತ್ತುತ್ತಾ ಇರುತ್ತದೆ. ಮನುಷ್ಯರ ಅನೇಕ ಮತಗಳು, ಅನೇಕ ಮಾತುಗಳಿಗೆ ಎಷ್ಟೊಂದು ಮತಾಂತರಗಳಿವೆ. ಇದಕ್ಕೆ ಅದ್ವೈತ ಮತವೆಂದು ಹೇಳಲಾಗುತ್ತದೆ. ವೃಕ್ಷವು ಎಷ್ಟು ದೊಡ್ಡದಾಗಿದೆ.
ಎಷ್ಟೊಂದು ರೆಂಬೆ ಕೊಂಬೆಗಳು ಹರಡುತ್ತಿವೆ, ಎಷ್ಟೊಂದು ಧರ್ಮಗಳು ಹರಡುತ್ತಿವೆ. ಮೊದಲಂತೂ ಒಂದು ಮತ ಒಂದು ರಾಜ್ಯವಿತ್ತು, ಇಡೀ ವಿಶ್ವದಲ್ಲಿ ಇವರ ರಾಜ್ಯವಿತ್ತು. ಇದು ಸಹ ಈಗ ನಿಮಗೆ ಅರ್ಥವಾಗಿದೆ. ನಾವೇ ಇಡೀ ವಿಶ್ವದ ಮಾಲೀಕರಾಗಿದ್ದೆವು. ನಂತರ 84 ಜನ್ಮಗಳನ್ನು ಭೋಗಿಸಿ ಕಂಗಾಲರಾಗಿದ್ದೇವೆ. ಈಗ ನೀವು ಕಾಲದ ಮೇಲೆ ಜೀವನ ಪಡೆಯುತ್ತಿದ್ದೀರಾ. ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಎಂದೂ ಆಗುವುದಿಲ್ಲ. ಇಲ್ಲಂತೂ ನೋಡಿ, ಕುಳಿತಿದ್ದಂತೆಯೇ ಅಕಾಲ ಮೃತ್ಯು ಆಗುತ್ತಿರುತ್ತದೆ. 4 ಕಡೆ ಮೃತ್ಯುವೇ ಮೃತ್ಯು ಕಂಡುಬರುತ್ತಿದೆ. ಅಲ್ಲಿ ಈ ರೀತಿ ಆಗುವುದಿಲ್ಲ. ಎಲ್ಲರಿಗೂ ದೀರ್ಘಾಯುಷ್ಯಿರುತ್ತದೆ. ಭಾರತದಲ್ಲಿ ಸುಖ, ಶಾಂತಿ, ಪವಿತ್ರತೆ ಇತ್ತು. 150 ವರ್ಷಗಳು ಆಯುಷ್ಯಿತ್ತು. ಈಗ ನೋಡಿ ಆಯುಷ್ ಎಷ್ಟಿರುತ್ತದೆ. ಈಶ್ವರನು ನಿಮಗೆ ಯೋಗವನ್ನು ಕಲಿಸಿದರು, ಆದ್ದರಿಂದ ನಿಮಗೆ ಯೋಗೇಶ್ವರ ಎಂದು ಹೇಳುತ್ತಾರೆ. ಅಲ್ಲಿ ಆ ರೀತಿ ಹೇಳುವುದಿಲ್ಲ. ಈ ಸಮಯದಲ್ಲಿ ನೀವು ಯೋಗೇಶ್ವರರಾಗಿದ್ದೀರಾ. ನಿಮಗೆ ಈಶ್ವರನು ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ನಂತರ ರಾಜರಾಜೇಶ್ವರರಾಗಬೇಕಾಗಿದೆ. ನೀವೀಗ ಜ್ಞಾನೇಶ್ವರರಾಗುತ್ತಿದ್ದೀರಾ. ನಂತರ ರಾಜೇಶ್ವರ ಅಂದರೆ ರಾಜರಿಗೂ ರಾಜರಾಗುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಕಡೆಯಿಂದ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತದೊಂದಿಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರಾಗಿದೆ. ಮೊದಲನೇ ಪಾಯಿಂಟ್ಸು, ದೃಷ್ಟಿಯನ್ನು ನಿರ್ವಿಕಾರಿಯನ್ನಾಗಿ ಮಾಡಿಕೊಳ್ಳುವ ಪರಿಶ್ರಮ ಪಡುತ್ತಿರಬೇಕಾಗಿದೆ. ಬುದ್ಧಿಯಲ್ಲಿ ಸದಾ ಇರಲಿ, ನಾವು ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಸಹೋದರ ಸಹೋದರರಾಗಿದ್ದೇವೆ ಅಂದಾಗ ವಿಕಾರಿ ದೃಷ್ಟಿಯನ್ನಿಡಲು ಸಾಧ್ಯವಿಲ್ಲ. ಎರಡನೇ ಪಾಯಿಂಟ್ಸು, ದೇಹದ ನಿರ್ವಹಣಾರ್ಥವಾಗಿ ಕರ್ಮವನ್ನು ಮಾಡುತ್ತಾ ಬುದ್ಧಿಯೋಗವನ್ನು ಒಬ್ಬ ತಂದೆಯೊಂದಿಗೆ ಜೋಡಿಸಬೇಕಾಗಿದೆ. ಅದ್ದಿನ ಎಲ್ಲ ಮಾತುಗಳನ್ನು ಬಿಟ್ಟು ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಬೇಹದ್ದಿನ ಸನ್ಯಾಸಿಗಳಾಗಬೇಕಾಗಿದೆ. ವರದಾನ ಆಗಿದೆ, ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುವಂತಹ ಸಂಗಮಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನರಾಗಿ. ವರದಾನದ ವಿಶ್ಲೇಷಣೆ, ಯಾವ ಮಕ್ಕಳು ಅಲೌಕಿಕ ಪ್ರಾಪ್ತಿಗಳಿಂದ ಸದಾ ಸಂಪನ್ನರಾಗಿದ್ದಾರೆ ಅವರೇ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಿರುತ್ತಾರೆ. ಹೇಗೆ ಮುದ್ದಾದ ಮಕ್ಕಳನ್ನು ಉಯ್ಯಾಲೆಯಲ್ಲಿ ತೂಗಾಡಿಸುತ್ತಾರೆ, ಅದೇ ರೀತಿ ಸರ್ವಪ್ರಾಪ್ತಿ ಸಂಪನ್ನ ಬ್ರಾಹ್ಮಣರ ಉಯ್ಯಾಲೆ ಅತೀಂದ್ರಿಯ ಸುಖದ ಉಯ್ಯಾಲೆಯಾಗಿದೆ. ಈ ಉಯ್ಯಾಲೆಯಲ್ಲಿ ಸದಾ ತೂಗಾಡುತ್ತಾ ಇರಿ. ಎಂದೂ ಸಹ ದೇಹದ ಅಭಿಮಾನದಲ್ಲಿ ಬರಬೇಡಿ. ಯಾರು ಉಯ್ಯಾಲೆಯಿಂದ ಹಿಡಿದು ಧರಣಿಯ ಮೇಲೆ ಕಾಲನ್ನು ಹಿಡುತ್ತಾರೆ ಅವರು ಮೈಲಿಗೆಯಾಗಿ ಬಿಡುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಸ್ವಚ್ಛ ಮಕ್ಕಳು ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಾರೆ. ಅವರು ಮಣ್ಣಿನಲ್ಲಿ ಕಾಲನಿಡಲು ಸಾಧ್ಯವಿಲ್ಲ, ದೇಹದ ಅಭಿಮಾನದಲ್ಲಿ ಬರಲು ಸಾಧ್ಯವಿಲ್ಲ. ಸ್ಲೋಗನ್, ನಾನು ತ್ಯಾಗಿಯಾಗಿದ್ದೇನೆ. ಈ ಅಭಿಮಾನದ ತ್ಯಾಗವೇ ಸತ್ಯ ತ್ಯಾಗವಾಗಿದೆ. ಓಂ ಶಾಂತಿ.